ಹತ್ತು ಗಾಡಿ ಮೊನ್ನೆ ಏನು ನಡೀತಲ್ಲ ಈ ಮಾಗಡಿಲಿ ಅದು ತುಂಬಾ ಏನೇನೋ ಆಗೈತೆ ಮ್ಯಾಟ್ರುಗಳು. ಅದು ಸಕ್ಕರೆ ನಾಡು ಕೆಂಪಣ್ಣಂಗೆ ತುಂಬಾ ಎಫೆಕ್ಟ್ ಆಗಿದೆ. ಅಲ್ಲಿ ಕೆಂಪಣ್ಣಂದು ಆಲ್ಮೋಸ್ಟ್ ಅಲ್ಲೂ ಏನೂ ತಪ್ಪಿಲ್ಲ ಅನ್ಕೊಂತೀನಿ. ಯಾಕೆ ಅಂತ ಅಂದರೆ ಅಲ್ಲಿ ತಪ್ಪು ಮಾಡಿರೋದು ಯಾವನು ರವಿ ಜಮುನ್ ಅಂದ್ಬಿಟ್ಟು ಅವ್ನು ಮಾಡಿರೋ ತಪ್ಪಿಗೆ ಈ ನಮ್ಮ ಸಕ್ಕರೆ ನಾಡು ಕೆಂಪಣ್ಣಂಗೆ ಮತ್ತು ಕಬ್ಜಾ ಶರಣ್ಗೆ ತುಂಬಾ ಎಫೆಕ್ಟ್ ಆಗ್ಬಿಟ್ಟೈತೆ. ಪಾಪ ಅವರು ವರ್ಷವಿಡೀ ಲಾಗ್ ಮಾಡಿಕೊಂಡು ಜನಗಳ ಪ್ರೀತಿ ಗಳಿಸ್ಕೊಂಡಿದ್ರು. ಅದೊಂದು ಕೆಲಸದಿಂದವ ಹೌದು ಇಡೀ ಲೈಫು ಒಂಥರ ಬ್ಲ್ಯಾಕ್ ಮಾರ್ಕ್ ಬಂದ್ಬಿಡೈತೆ. ಇದನ್ನೇ ಮಾಡೋ ಕೆಲಸಗಳು. ನಾವು ಯಾರ ಜೊತೆ ಸೇರ್ಕೊತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಚೂರು ಕೆಟ್ಟವ್ರ ಸಹವಾಸ ಮಾಡಿದ್ರೆ ನಾವು ಏನು ಒಳ್ಳೆ ರೀತಿಯಲ್ಲಿ ಬಂದಿರ್ತೀವಿ ಪ್ರೀತಿದ ಅದೆಲ್ಲ ಎಕ್ಕುಡ್ಸ್ಕೊಂಡೈತದೆ ಒಂದೇ ಸಲ. ಹಂಗೆ ಆಗಿರೋದು ಈ ನಮ್ಮ ಸಕ್ಕರೆ ನಾಡು ಕೆಂಪಣ್ಣಂಗೆ. ಕೆಂಪಣ್ಣಂಗೆ ಶಿಕ್ಷೆ ಆಗಬೇಕಿತ್ತು ಅಂತ ಅಂದರೆ ಮೊನ್ನೆ ದಿನಲೇ ಆಗಿರೋದು. ಏನಕ್ಕೆ ಅಂತ ಅಂದರೆ ಅವ್ರದ್ದೇನು ತಪ್ಪಿಲ್ಲ, ಅದಕ್ಕೇ ಪೊಲೀಸ್ ಸ್ಟೇಷನಲ್ಲಿ ಬಿಟ್ಟು ಕಳಿಸಿದ್ದಾರೆ. ಅಲ್ಲಿ ಏನು ಹೊಡೆದು ಅಂತ ಅಂದರೆ ಅವರು ಸಪೋರ್ಟ್ ಮಾಡೋಕ್ಕೆ ಬಂದವನೇ, ಯಾರಿಗೆ ರವಿ ಜಮುನ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದವರೇ ಇವರು ಅನ್ನೋ ಒಂದು ಕಾರಣಕ್ಕೆ ಹೊಡೆದು ಬಿಟ್ಟಿದ್ದಾರೆ. ಸಿಕ್ಕಿದಾಗ ಹೆಂಗೆ ಹೊಡೆದವ್ರೆ ಅಂತ ಅಂದರೆ ಇಕ್ಕ ಮುಕ್ಕ ಹೊಡೆದವ್ರೆ. ಪಾಪ ಬೇಜಾರಾಯಿತು ಸೀರಿಯಸ್ಸಾಗಿ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನಾನು ಬೇಜಾರು ಪಡ್ಕೊಳ್ಳೇಬೇಕು. ಎಷ್ಟು ಕಷ್ಟ ಐತೆ ಅಂತ ಅಂದರೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ ಐತೆ. ಪಾಪ ಕಂಟೆಂಟ್ ಮಾಡ್ಕೊಂಡು ಜನಗಳ ಪ್ರೀತಿ ಗಳಿಸ್ಕೊಂಡು ಇರೋದನ್ನ ಒಂದೇ ಸಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಗೈತೆ. ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು. ನಾವು ಯಾರ ಜೊತೆ ಸೇರ್ಕೊತೀವಿ ಆವಾಗ ನಮ್ಮ ಮೇಲೆ ಇಂಫೆಕ್ಟ್ ಆಗುತ್ತೆ. ಕೆಟ್ಟವ್ರ ಜೊತೆ ಸೇರಿಕೊಂಡು ಹಿಂಗಾಯ್ತು ಅಂತ ಅಂದರೆ ನಮ್ಮ ಮೇಲೂ ಪರಿಣಾಮ ಬೀರುತ್ತೆ. ಅದಕ್ಕೆ ಯಾರ ಜೊತೆ ಸೇರ್ಕೊತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆಯವ್ರ ಜೊತೆ ಸೇರ್ಕೋಬೇಕಾಗುತ್ತೆ. ಆ ಬೋಳಿ ಮಗ ಮಾಡಿದ ಕೆಲಸಕ್ಕೆ ರವಿ ಜಮುನು ತುಂಬ ಜನದ್ದು ಯೂಟ್ಯೂಬರ್ದು ಹಿಂಗಾಗೋಯ್ತು ಪರಿಸ್ಥಿತಿ. ಪಾಪ ಕಬ್ಜಾ ಶರಣ್ಗೆ ಹೆಂಗೆ ಹೊಡೆದವ್ರೆ ಅಂತಂದರೆ ಭಯಂಕರ ಹೊಡೆದವ್ರೆ. ನೋಡಿದ್ರೆ ಬೇಜಾರಾಗೋಯ್ತು ಸೀರಿಯಸ್ಸಾಗಿ. ಅಪ್ಪ ಸಾವಿ ಹೊಡೆದವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಯಾಕೆ ಅಂತಂದರೆ ಮ್ಯಾನ್ ಹ್ಯಾಂಡ್ಲಿಂಗು ತುಂಬಾ ತಪ್ಪು. ಏನಿದೆ ಫಸ್ಟು ಇನ್ನೆಲ್ಲ ತಿಳ್ಕೊಬೇಕು, ಯಾರು ಮಾಡಿದ್ದಾರೆ ತಪ್ಪು, ಯಾರು ಬಿಟ್ಟಿದ್ದಾರೆ ಅಂತವ. ಸಿಕ್ತರು ಅಂತ ಹೋಗಿ ನಾಯಿಗೆ ಹೊಡೆದ್ಬಿಟ್ರೆ ಅದು ಮ್ಯಾನ್ ಹ್ಯಾಂಡ್ಲಿಂಗು ತುಂಬಾ ಕಷ್ಟ ಆಗುತ್ತೆ. ಏನೂ ಮಾಡೋಕ್ಕಾಗಿಲ್ಲ. ಇಲ್ಲಿ ಇದು ತಪ್ಪು ಯಾರ್ದು ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ತನಿಖೆ ನಡೆಯುತ್ತೆ. ಮಾಗಡಿ ಪೊಲೀಸ್ ಸ್ಟೇಷನಲ್ಲಿ ತುಂಬಾ ತನಿಖೆ ನಡೆಸ್ತಾರೆ. ಅಲ್ಲೇನಾಗುತ್ತೋ ನೋಡೋಣ. ನೋಡ್ರಿ ಪಾಪ ಹೆಂಗೆ ಹೊಡೆದವ್ರೆ ಅಂತವ. ಕಷ್ಟ. ಹತ್ತು ಗಾಡಿ ಟೆಂಪಲ್ ಬಂದಿದ್ದಾಳೆ ನಾನು ನಮ್ಮ ಮಮ್ಮಿ ಬೆಂಗಳೂರು ಇದ್ದೆ ನಾನು ಟೆಂಪಲ್ ಎಲ್ಲ ಬಂದು ಅವ್ರು ಎಂಟರ ತಿನ್ಬಿಡು ನಮ್ಮನ್ನ ಹಾಕಿ ಇವ್ರು ಎಂಟರ ದಿನ ಜಂಕ್ಷನ್ ಹಾಕಿ ಇವ್ರು ಅವನ್ ಜಂಕ್ಷನ್ಗೆ ಹತ್ತು ಗಾಡಿ ಹತ್ತು ಗಾಡಿ ಟೆಂಪಲ್ ಬಂದಿದ್ದಾಳೆ ನಾನು ಬೆಂಗಳೂರು ಇದ್ದಾಳೆ ನಾನು ನಮ್ಮ ಮಮ್ಮಿ ಬೆಂಗಳೂರು ಇದ್ದೆ ನಾನು ಟೆಂಪಲ್ ಎಲ್ಲ ಬಂದು ಅವ್ರು ಎಂಟರ ತಿನ್ಬಿಡು ನಮ್ಮನ್ನ ಹಾಕಿ ಇವ್ರು ಎಂಟರ ದಿನ ಜಂಕ್ಷನ್ ಹಾಕಿ ಇವ್ರು ಅವನ್ ಜಂಕ್ಷನ್ಗೆ ಹೊಡಿಬೇಡ ಬೈಕ್
ಈಗ